ಅಲ್ಲಿ ಎಲ್ಲರ ಕಣ್ಮನ ಸೆಳೆದದ್ದು ಶ್ವಾನ ಪ್ರದರ್ಶನ. ವಿಭಿನ್ನ ತಳಿಯ ದೇಶೀಯ ಮತ್ತು ವಿದೇಶಿಯ ಶ್ವಾನಗಳು ಅಲ್ಲಿದ್ವು. ವೈವಿಧ್ಯಮಯ ಆಕಾರ ಬಣ್ಣಗಳಿಂದ ಜನ ಮನ್ನಣೆ ಗಳಿಸಿದ ಶ್ವಾನಗಳ ಅದ್ಧೂರಿ ಪ್ರದರ್ಶನ ಅದಾಗಿತ್ತು. ಇಲ್ಲಿದೆ ನೋಡಿ ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ನಡೆದ ಶ್ವಾನ ಪ್ರದರ್ಶನದ ಝಲಕ್. ಒಂದು ಶ್ವಾನ ಮುದ್ದು ಮುದ್ದಾಗಿ ಕಂಡ್ರೆ ಇನ್ನೊಂದು ಶ್ವಾನದ ನಡೆ ಭಯ ಹುಟ್ಟಿಸುವಂತಿತ್ತು. ಮತ್ತೊಂದು ಚಿಕ್ಕದಾಗಿದ್ರೂ ಮುದ್ದು ಮುದ್ದಾಗಿ ತಂಟೆ ಮಾಡ್ತಾ ತನ್ನ ಮಾಲೀಕರ ಪ್ರೀತಿಯ ಮಾತುಗಳನ್ನ ಕೇಳ್ತಾ ಇತ್ತು. ಶಿಸ್ತಿನ ಶ್ವಾನಗಳು ಒಡೆಯ ಮೈಸವರಿದ್ರೆ ಪುಳಕಗೊಳ್ಳುತ್ತಾ ಅಲ್ಲಿ ನೆರೆದಿರುವ ಜನರ ನಡುವೆ ನಡೆದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು. ಇದು ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ನಡೆದ ಶ್ವಾನ ಪ್ರದರ್ಶನದಲ್ಲಿ ಕಂಡುಬಂದ ದೃಶ್ಯ. ಈ ಶ್ವಾನ ಪ್ರದರ್ಶನ ನೋಡಲು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನರು ಆಗಮಿಸಿದ್ರು. ಕೆಲವರಂತೂ ತಮ್ಮ ಪ್ರೀತಿಯ ಶ್ವಾನಗಳೊಂದಿಗೆ ಪ್ರದರ್ಶನಕ್ಕೆ ಬಂದಿದ್ರು. ಶ್ವಾನ ಪ್ರದರ್ಶನದಲ್ಲಿ ಮುಖ್ಯವಾಗಿ 17 ತಳಿಯ ದೇಶೀಯ ಮತ್ತು ವಿದೇಶಿಯ ನಾಯಿಗಳನ್ನ ಪ್ರದರ್ಶನಕ್ಕಿಡಲಾಗಿತ್ತು. ಬಗೆ ಬಗೆಯ ನಾಯಿಗಳಿಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಲಾಗಿತ್ತು. ಇದರಿಂದ ನೋಡಲು ಬಂದವರು ಸಾಲಾಗಿ ನಿಂತು ವಿಭಿನ್ನ ತರಹದ ನಾಯಿಗಳನ್ನ ಕಂಡು ಒಂದು ಹಂತದಲ್ಲಿ ಮೂಕ ವಿಸ್ಮಿತರಾಗಿದ್ದು ಸುಳ್ಳಲ್ಲ. ನಾವು ಡಾಕ್ಟರ್ ಮುರುಗೇಶ್ ಹೋಗಾರ್ ಅಂತ. ಈ ಶ್ವಾನ ಪ್ರದರ್ಶನ ನಮ್ಮ ಪಶುಪಾಲನಾ ಇಲಾಖೆ, ಪಶುವೈದ್ಯಕೀಯ ಇಲಾಖೆ ಬಾಗಲಕೋಟೆ ವತಿಯಿಂದ ಏನು ಶ್ವಾನ ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಇಲ್ಲಿ ವಿವಿಧ ಜಾತಿಯ 15ರಿಂದ 20 ಜಾತಿಯ ವಿವಿಧ ತಳಿಗಳು ಇವತ್ತು ನಾವು ಪ್ರದರ್ಶನಕ್ಕೆ ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಮತ್ತು ಇಡೀ ಭಾರತದ ಹೆಮ್ಮೆಯ ತಳಿ, ನಿಮ್ಮೆಲ್ಲರ ಹೆಮ್ಮೆಯ ತಳಿ ಮುಧೋಳ್ ಹೊಂಡ್ ಅದು ಸಹ ಭಾಗವಹಿಸಿದೆ. ಅವು 17 ಸಂಖ್ಯೆಯಲ್ಲಿ ಬಂದಿವೆ. ಉಳಿದ ಜಾತಿಗಳ ಏನಿದಾವೆ ಲ್ಯಾಬ್ರಾಡೋರ್, ಗ್ರೇಟ್ ಡೇನ್, ಪೊಮೇರಿಯನ್, ಪಗ್ ಮತ್ತು ರಾಟ್ವೆಲ್ಲರ್, ಲ್ಯಾಬ್ರಾಡೋರ್ ಅವೆಲ್ಲ ಫಾರಿನ್ ತಳಿ ಸರ್, ಅಂದರೆ ವಿದೇಶದಿಂದ ಬಂದಂಥ ತಳಿ. ನಮ್ಮ ಮೂಲ ತಳಿ ಮುಧೋಳ್ ಹೊಂಡ್ ಒಂದೇ, ಅದು ಇಲ್ಲಿ ಪ್ರದರ್ಶನಗೊಂಡಿದೆ. ಮುಖ್ಯವಾಗಿ 65ಕ್ಕೂ ಅಧಿಕ ವಿಭಿನ್ನ ನಾಯಿಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ವು. ಇದರಲ್ಲಿ ಮುಖ್ಯವಾದವೆಂದರೆ ಜರ್ಮನ್ ಶೆಫರ್ಡ್, ಗ್ರೇಟ್ ಜೆಸ್, ಪಮೋರೇನಿಯನ್, ಬುಲ್ ಮ್ಯಾಸ್ಟಿಫ್, ಸೇಂಟ್ ಬರ್ನಾರ್ಡ್, ಬ್ರಟೋರ್, ರಾಟ್ವೀಲರ್, ಬ್ಲ್ಯಾಕ್ ಪೋಸ್, ಹೌಂಡ್, ಲ್ಯಾಸೋ ಪ್ಲಸ್, ಹೀಗೆ ಕೇಳಲು ವಿಚಿತ್ರ ಬಗೆಯ ನಾಯಿಗಳು ಒಂದಕ್ಕೊಂದರಂತೆ ತಾವೇನು ಕಮ್ಮಿ ಎನ್ನುವಂತೆ ಪ್ರದರ್ಶನದಲ್ಲಿ ಗಮನ ಸೆಳೆದವು. ನಾನು ಗೀತಾಂಜಲಿ ಆಚಾರ್ಯ ಅಂತೇಳಿ. ಇಲ್ಲಿ ಇದು ಶ್ವಾನ ಪ್ರದರ್ಶನ ಉಂಟು, ಅದಕ್ಕೆ ನಾವಿಲ್ಲೆಲ್ಲ ಬಂದಿದ್ದೇವೆ. ನಮ್ಮ ಮನೆಯಲ್ಲಿ ಸಹ ಶ್ವಾನಗಳಿದ್ದಾವೆ, 3 ಇದ್ದಾವೆ, 2 ಲ್ಯಾಬ್ರಾಡೋರು, 1 ಪಮೇರಿಯನ್ನು. ನಾವು ಅದನ್ನು ಇಲ್ಲಿ ತೊಗೊಂಡು ಬಂದಿದ್ದೇವೆ. ಬಟ್ ಇಲ್ಲಿ ವ್ಯವಸ್ಥೆ ಎಲ್ಲ ಒಳ್ಳೆಯದುಂಟು, ಒಂದು ಒಳ್ಳೆಯ ರೀತಿ ಪ್ರೋಗ್ರಾಮ್ ಮಾಡಿದ್ದಾರೆ. ನಾವು ಮಕ್ಕಳು ಸಹ ನೋಡಲಿಕ್ಕೆ, ಒಂದು ನಾಯಿಗಳು ಸಹ ಒಂದು ಅವಕ್ಕೆ ಬ್ರೈಡ್ಗಳನ್ನು ನೋಡ್ತಾವಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗಿ ಇರ್ತವೆ, ಹಾಗಾಗಿ ಜಾಣರಾಗಿ ಇರ್ತಾರೆ. ಅದು ಒಂದು ರೀತಿಯಿಂದ ನಾವು ಇಲ್ಲಿ ಪ್ರದರ್ಶನಕ್ಕೆ ಕರ್ಕೊಂಡ್ಬಂದದ್ದು ರೀಸನ್ ಅಂದರೆ ಇಲ್ಲಿ ಎಲ್ಲ ಜನರು ನೋಡ್ತಾರೆ, ಜನರ ಮೇಳ ಎಲ್ಲ ನೋಡ್ತದೆ ಅಂತೇಳಿ ನಾವು ಕರ್ಕೊಂಡು ಬಂದದ್ದು. ಬಹುತೇಕವಾಗಿ ವಿದೇಶಿಯ ತಳಿಯ ಶ್ವಾನಗಳ ನಡುವೆ ದೇಶೀಯ ಆಗಿರೋ ಮುಧೋಳದ ನಾಯಿ ತಳಿ ಮಾತ್ರ ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರ ಆಯಿತು. ಅತ್ಯಂತ ತೆಳುವಾಗಿ ಕಾಣುವ ಈ ನಾಯಿಗಳು ದೇಶ ವಿದೇಶಗಳಲ್ಲೂ ಹೆಸರು ಮಾಡುವ ಮೂಲಕ ಬಾಗಲಕೋಟೆ ಜಿಲ್ಲೆಯನ್ನ ಹೆಸರುವಾಸಿಯನ್ನಾಗಿಸಿವೆ.
ಹೀಗಾಗಿ ಈ ನಾಯಿಗಳನ್ನ ನೋಡಲು ಜನ ಮುಗಿಬಿದ್ದಿದ್ರು. ಮತ್ತೊಂದು ವಿಶೇಷ ಅಂದ್ರೆ ವಾಸನೆ ಮೂಲಕ ಬಹುಬೇಗ ಗುರುತು ಹಿಡಿಯುವಂತಹ ಚಾಣಾಕ್ಷತೆ ಹೊಂದಿರೋ ನಾಯಿ. ಬೇಟೆಗಾರರು ಈ ಭಾಗದಲ್ಲಿ ಇವುಗಳನ್ನ ಬಳಸ್ತಾರೆ. ಮೇಲಾಗಿ ಹಿಂದೆ ಗೋರ್ಪಡೆ ರಾಜಮನೆತನವಿದ್ದಾಗಿನಿಂದಲೂ ಈ ಮುಧೋಳ ತಳಿ ನಾಯಿಗಳು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿವೆ. ನಾವು ಶಂಕರ್ ಅಂತ ಮಾತಾಡ್ತಿರೋದು ಬಾಗಲಕೋಟದಿಂದ. ನೀವು ನಾಯಿಗಳು ಸಾಕೋದ್ರಿಂದ ನಿಮಗೆ ಹೋಮ್ನಲ್ಲಿ ಸೆಕ್ಯೂರಿಟಿನೂ ಇರುತ್ತೆ, ನಿಮಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಈಗ ಯಾವುದೋ ಡಿಸೀಸ್ ಇರಲಿ ಏನೋ ಇರಲಿ ನಿಮಗೆ ಏನಿದ್ರು ಅದರಿಂದ ಸಾಲ್ವೂ ಆಗ್ತಾಯಿದೆ. ಮತ್ತು ನೀವು ಎಲ್ಲೋ ವರ್ಕ್ ಮಾಡ್ಕೊಂಬಂದು ಸ್ಟ್ರೆಸ್ಸಿಂದ ಇದ್ದಾಗ ಅದ್ರ ಜೋಡಿ ನೀವು ಮಾಡ್ತಾ ಇದ್ದರೆ ನಿಮಗೆ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ, ಟೆನ್ಷನ್ ಫ್ರೀ ಆಗ್ತೀರಾ. ಮತ್ತು ನಿಮಗೆ ಹೋಮ್ನಲ್ಲಿ ಸೆಕ್ಯೂರಿಟಿ ಹೆಚ್ಚಾಗುತ್ತೆ. ಮತ್ತು ನೀವು ನಾಯಿಗಳು ಸಾಕೋದ್ರಿಂದನೂ ನಿಮಗೆ ಒಳ್ಳೆಯ ಅನುಕೂಲ. ಮತ್ತು ಪ್ಲಸ್ ನಿಮಗೆ ಅದು ಹೆಚ್ಚಿನ ಕಾಸ್ಟೂ ಅನ್ಸಲ್ಲ ಏನಲ್ಲ. ಹೋಮ್ ಫುಡ್ಡಿಂದನೂ ನೀವು ಬಳಸ್ಬೋದು. ಎಕ್ಸ್ಟರ್ನಲ್ ಫುಡ್ದಿಂದನೇ ಬೆಳೆಯುತ್ತೆ. ಈಗೆಲ್ಲ ಲ್ಯಾಬ್ರಡಾರ್ಸ್ ಇವು ಏನದಾವಲ್ಲ, ಎಕ್ಸ್ಟರ್ನಲ್ ಫುಡ್ ಹಾಕಬೇಕು ಅಂತ ಏನು ರೂಲ್ಸ್ ಇಲ್ಲ. ಈ ಶ್ವಾನ ಪ್ರದರ್ಶನದಲ್ಲಿನ ನಾಯಿಗಳು ಪ್ರತಿಯೊಂದು ವಿಭಿನ್ನವಾಗಿದ್ದು ಮುದ್ದು ಮುದ್ದಾಗಿ ಕಂಡುಬಂದವು. ಬಿಳಿ, ಕರಿ, ಕೆಂದು ಸೇರಿದಂತೆ ನಾನಾ ನಮೂನೆಯಲ್ಲಿದ್ದ ನಾಯಿಗಳನ್ನ ನೋಡೋದೇ ಒಂದ್ ರೀತಿಯ ಖುಷಿ. ದೇಶ ವಿದೇಶದ ತಳಿಯ ಶ್ವಾನಗಳು ಅಂದರೆ ಅವುಗಳಿಗೆ ರೇಟ್ ಕೂಡ ಅಷ್ಟೇ ಕಾಸ್ಟ್ಲಿ. ಕನಿಷ್ಠ 5,000 ರೂಪಾಯಿನಿಂದ ಹಿಡಿದು 80,000 ರೂಪಾಯಿವರೆಗೂ ಬೆಲೆಯನ್ನು ಹೊಂದಿರತಕ್ಕಂಥವು ಆಗಿದ್ವು. ಶ್ವಾನ ಪ್ರದರ್ಶನವು ಒಂದು ಹವ್ಯಾಸ ಆಗಿದ್ದು ಜನರು ಡಾಗ್ ಶೋ ಇದ್ರೆ ಸಾಕು ಅವುಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಶ್ವಾನ ಪ್ರದರ್ಶನಕ್ಕೆ ಇನ್ನಿಲ್ಲದ ಬೇಡಿಕೆ ಇದೆ. ಪೋರ್ಟ್ ಬರ್ನಾರ್ಡ್ 30,000ದಿಂದ 1.5 ಲಕ್ಷ ರೂಪಾಯಿ, ಗ್ರೇಟ್ ಜೆಸ್ 30,000ದಿಂದ 1,40,000 ರೂಪಾಯಿ, ಡಾಬರ್ಮನ್ 10,000ದಿಂದ 80,000 ರೂಪಾಯಿ, ಜರ್ಮನ್ ಶೆಫರ್ಡ್ 15,000ದಿಂದ 1 ಲಕ್ಷ ರೂಪಾಯಿ, ಪಮೋರಿಯನ್ 4,000ದಿಂದ 50,000 ರೂಪಾಯಿ, ಲ್ಯಾಬ್ರಾಡಾರ್ 8,000ದಿಂದ 50,000 ರೂಪಾಯಿ, ಪಗ್ 20,000ದಿಂದ 80,000 ರೂಪಾಯಿ, ಮುಧೋಳ ನಾಯಿ 8,000ದಿಂದ 70,000 ರೂಪಾಯಿ. ಇಲ್ಲಿ ಒಂದು ವಿಷಯವನ್ನ ನಾವು ಹೇಳಲೇಬೇಕು. ಅದೇನಂದ್ರೆ ಸಣ್ಣ ಸಣ್ಣ ಮರಿಗಳಿಗೆ 30,000 ರೂಪಾಯಿ ಇದ್ರೆ ಅವೇ ಬೆಳೆದ ಮೇಲೆ ಅವುಗಳ ಬೆಲೆ 1 ಲಕ್ಷವನ್ನು ದಾಟತ್ತೆ. ನಾವು ಡಾಕ್ಟರ್ ರಮೇಶ್ ಜಗಾಪುರ ಅಂತ ಹೇಳಿ, ಮುಖ್ಯವಾಗಿ ಇಲ್ಲಿ ಪೊಮೇರಿಯನ್ ಅತಿ ಚಿಕ್ಕ ನಾಯಿ ಹಾಗೂ ಪಗ್ ಹಾಗೂ ಈ ಬೇರೆ ಬೇರೆ ತಳಿಗಳು ಅವು ಸುಮಾರು 1,500-2,000 ಹಿಡ್ಕೊಂಡು ಸುಮಾರು 75,000 - 80,000 ಬಾಳ್ತಕ್ಕಂಥ ಸೇಂಟ್ ಇಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಮುಧೋಳ ನಾಯಿ ಸುಮಾರು 18 ನಾಯಿಗಳು ಇಲ್ಲಿ ಭಾಗವಹಿಸಿದವು. ಇವು ವರ್ಲ್ಡ್ ಲೆವೆಲ್ ವಿಶ್ವವಿಖ್ಯಾತಿಯನ್ನು ಗಳಿಸಿದವು. ವಿಶೇಷವಾಗಿ ಹಳ್ಳಿಗಾಡಿನ ಭಾಗದಲ್ಲಿ ನಾಯಿಗಳಿಗೆ ಇನ್ನಿಲ್ಲದ ವಿಶೇಷ ಪ್ರೀತಿ. ಹೀಗಾಗಿ ಜನರು ಹೆಚ್ಚಾಗಿ ನಾಯಿಗಳನ್ನ ನೋಡಲು ಬಯಸಿ ಬಂದು ನೋಡಿ ಇಷ್ಟಪಟ್ಟರು. ಶ್ವಾನ ಪ್ರದರ್ಶನದ ನಾಯಿಗಳಲ್ಲಿ ಕೆಲವಂತೂ ಅವುಗಳ ಕೇಶರಾಶಿಯಿಂದಾನೇ ಜನರನ್ನ ಮೋಡಿ ಮಾಡಿದ್ವು. ಇನ್ನು ಕೆಲವು ತಮ್ಮ ಗಾಂಭೀರ್ಯತೆಯಿಂದ ಆಕರ್ಷಿಸಿದ್ವು. ಮತ್ತೆ ಕೆಲವು ಬೊಗಳುತ್ತಾ ಜನರನ್ನ ತಮ್ಮತ್ತ ನೋಡುವಂತೆ ಮಾಡಿದ್ವು. ಒಟ್ಟಾರೆಯಾಗಿ ಶ್ವಾನ ಪ್ರದರ್ಶನದಲ್ಲಿ ಒಂದಕ್ಕೊಂದು ಮೇಲು ಎಂಬಂತೆ ನಾಯಿಗಳು ಕಂಡುಬಂದವು. ಇವುಗಳ ಮಧ್ಯೆ ಆಯೋಜಕರು ಜನರಿಗೆ ನಾಯಿ ಕಡಿದ್ರೆ ಅದಕ್ಕೆ ಯಾವ ರೀತಿಯಾಗಿ ಔಷಧೋಪಚಾರ ಪಡಿಬಹುದು ಅನ್ನೋದನ್ನು ಕೂಡ ಹೇಳಿದ್ರು. ಒಟ್ಟಾರೆ ಶ್ವಾನ ಪ್ರದರ್ಶನ ಮಾತ್ರ ಸಖತ್ತಾಗಿತ್ತು.
ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಜಿಗೆ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್. ಕೆಲವರಿಗಂತೂ ಶ್ವಾನಗಳನ್ನು ಕಂಡ್ರೆ ತುಂಬಾನೇ ಇಷ್ಟ. ಅಂಥವರು ಡಾಗ್ ಶೋಗೆ ಬಂದು ಬಗೆಯ ತಳಿಯ ಶ್ವಾನಗಳನ್ನು ನೋಡಿ ಖುಷಿಪಟ್ಟರು. ಇದು ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.